ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್ಗೆ ಸುಸ್ವಾಗತ. ಅಂತರ್ಮುಖಿ ವ್ಯೂವರ್ಸ್ಗೆ ಶುಭ ಸಂಜೆ. ಕೃಷ್ಣನಿಗೆ ಒಂದು ನಮಸ್ಕಾರ ಮಾಡುತ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ನ ನಾನು ಯಾವುದ್ರ ಬಗ್ಗೆ ತಂದಿದ್ದೀನಿ ಗೊತ್ತಾ? ಯಾರು ಅಲ್ಲ ರೀ, ನಮ್ಮ ಪರಮಾತ್ಮ ಶ್ರೀಕೃಷ್ಣನ ಬಗ್ಗೆ. ಅವನ್ನ ಧ್ಯಾನ ಮಾಡೋಣ. ಶ್ರೀಕೃಷ್ಣನ ಧ್ಯಾನ ಮಾಡೋಕ್ಕೆ ಒಂದು ಸ್ತೋತ್ರ. ಸ್ತೋತ್ರ ಯಾವುದು ಅಂತ ನೋಡೋಣವಾ? ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಈ ಶ್ಲೋಕನ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ. ಸೊ ಕೃಷ್ಣನ ಧ್ಯಾನ ಮಾಡೋಕ್ಕೆ ಮತ್ತು ಜ್ಞಾನವರ್ಧನೆ ಮಾಡೋಕ್ಕೆ ಇದು ಮಾಡಿಸಿ ಶ್ಲೋಕ ಅಂತ ಹೇಳ್ಬೋದು. ಸೊ ಇದರ ಅರ್ಥ ಏನು ಅಂತ ನೋಡೋಣವಾ? ವಸುದೇವನ ಮಗನಾಗಿ ಕಂಸ ಚಾಣೂರಾದಿ ರಾಕ್ಷಸರನ್ನು ಸಂಹರಿಸಿ ದೇವಕಿಯನ್ನು ತನ್ನ ಆಟಪಾಠಗಳಿಂದ ಆನಂದಗೊಳಿಸಿ ಲೋಕಕ್ಕೆಲ್ಲ ಗುರುವಾದ ಶ್ರೀಕೃಷ್ಣನೇ ನಿನಗೆ ವಂದನೆಗಳು ಅಂತ ಇದರ ಅರ್ಥ. ಇವತ್ತಿನ ಕೃಷ್ಣನ ಧ್ಯಾನ ಶ್ಲೋಕ ಜ್ಞಾನವರ್ಧನೆಗಾಗಿ ನೀವು ಕೂಡ ಜಪಿಸ್ಬೋದು. ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಯೂಸ್ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಶ್ಲೋಕನೂ ನೀವು ಎಲ್ಲರೂ ಪಠಿಸಿ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಯಾರು ಇಷ್ಟನೋ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಸೊ ಟಿಲ್ ದ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಯಾರಿಗೆ ಒಳ್ಳೆಯದನ್ನು ಬಯಸ್ತೀರೋ ಅವ್ರಿಗೂ ಶೇರ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ವೇಸ್ ಬಿ ಹ್ಯಾಪಿ.